ಎಲ್ಲರಿಗೂ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು 6:30ಗೆ ಎದ್ದು ಟೀ ಮಾಡ್ಕೊಂಡು ಕುಂತು ಇನ್ನು ಟಿಫನಿಗೆ ಇವತ್ತು ಅವಲಕ್ಕಿನ ಮಾಡ್ಕೊಂಡಿದ್ದೆ. ಟಿಫನ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಮ್ಮ ಸಾಹೇಬರು ಮಾರ್ಕೆಟಿಂದ ವೆಜಿಟೇಬಲ್ಸ್ ಎಲ್ಲ ತಂದಿರು. ಸೊ ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಎತ್ತಿಟ್ಕೋತಿದ್ದೆ. ಇನ್ನು ಈ ಬಾಕ್ಸು ಟ್ರಾನ್ಸ್ಲೇಟ್ ಆಗಿರೋದ್ರಿಂದ ಆರಾಮಾಗಿ ಯಾವ ತರಕಾರಿ ಯಾವ ಬಾಕ್ಸಲ್ಲಿ ಅಂತ ಆರಾಮಾಗಿ ತಗೋಬೋದು. ಇದನ್ನ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೆ. ಕ್ವಾಲಿಟಿ ವೈಸ್ ಮಾತ್ರ ಸೂಪರ್ ಆಗಿದೆ ನಿಜವಾಗ್ಲೂ. ಇನ್ನು ನಮ್ಮ ಕಸ್ಟಮರ್ ಒಬ್ಬರು ಬಂದ್ಬಿಟ್ಟು ಈ ಸೊಮ್ಕೆ ಹೂವು ಬೇರೆ ಕೊಟ್ಟೋದ್ರು. ನಿಜವಾಗ್ಲೂ ಸೊಮ್ಕೆ ಹೂವನ್ನ ನೋಡಿ ತುಂಬಾನೇ ದಿನ ಆಗ್ಬಿಟ್ಟಿತ್ತು. ಇನ್ನು ಎಲ್ಲ ಕೆಲಸ ಮುಗಿಸ್ಕೊಂಡಾದ್ಮೇಲೆ ಇದೊಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಇದು ಒಂದು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಕೆ ಕೂತ್ಕೊಂಡೆ. ನೆಕ್ಸ್ಟ್ ಇನ್ನೂ ಸ್ವಲ್ಪ ಟೌನಲ್ಲಿ ಕೆಲಸ ಇದೆ ಅಂತ ಟೌನ್ ನೋಡಿಕೊ ಬಂದ್ವಿ. ಇನ್ನು ಕೆಲಸನೆಲ್ಲ ಮುಗಿಸ್ಕೊಂಡು ಪಾನಿಪುರಿ ತಿನ್ನೋಣ ಅಂತ ಹೋಗಿದ್ವಿ. ಸೊ ನಾ ಪಾನಿಪುರಿ ತಗೊಂಡೆ, ನಮ್ಮ ಸಾಹೇಬ್ರು ಬೇಲ್ಪುರಿನ ತಗೊಂಡು ಇನ್ನು ಬರ್ತಾ ಹಂಗೆ ಒಂದು ಸೋಡನ ಕುಡ್ಕೊಂಡು ಮನೆಗೆ ಬಂದಾದ್ಮೇಲೆ ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ. ಸೊ ಫಸ್ಟ್ ಕ್ಯಾರೆಟ್ನ ಈ ಥರ ನೀಟಾಗಿ ತುರಿದ್ಬಿಟ್ಟು ಎತ್ತಿಟ್ಕೊಳ್ಳಿ. ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪನ ಹಾಕಿ ಅದಕ್ಕೆ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಎತ್ತಿಟ್ಕೊಂಡು ನೆಕ್ಸ್ಟ್ ಅದೇ ತುಪ್ಪಕ್ಕೆ ಇನ್ನು ಕ್ಯಾರೆಟ್ನ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಹಾಲನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಮಾತ್ರ ನೋಡಿ ಆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ನೀಟಾಗೆಲ್ಲ ಬೇಕಾದ್ಮೇಲೆ ನೆಕ್ಸ್ಟ್ ಗೋಡಂಬಿ ದ್ರಾಕ್ಷಿನ ಹಾಕ್ಬಿಟ್ಟು ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ.